ಬಿಗ್ ಬಾಸ್ ಹೇಗೆ ಅಂತೇಳಿ ಜನಗಳಿಗೆ ಅರ್ಥ ಆಗಿ ಗೆಲ್ಲೋದು ಯಾರಂತ ಗೊತ್ತಾಗಿ ಬಿಗ್ ಬಾಸ್ ನೋಡೋದು ಯಾಕಂತೇಳಿ ಅನ್ಕೊಂಡ್ರೆ ಬಿಗ್ ಬಾಸ್ಗೆ ಬೆಲೆ ಇರಲ್ಲ ಅಂತೇಳಿ ಕೆಲವೊಂದ್ಸಲ ಬಿಗ್ ಬಾಸ್ ಜನಗಳ ನಿರೀಕ್ಷೆಯಂತೆ ಇರುತ್ತದೆ, ಇನ್ನೊಂದ್ಸಲ ಜನಗಳ ವಿರುದ್ಧವಾಗಿರುತ್ತದೆ. ಯಾಕೆ ಅಂದರೆ ಇಲ್ಲಿ ಸ್ಪರ್ಧಿಗಳಿಗಾಗಲಿ ಅಥವಾ ಜನಗಳಾಗಲಿ ಏನೇ ಅಂದ್ಕೊಂಡ್ರು ಆದರೆ ಬಿಗ್ ಬಾಸ್ ಮತ್ತು ಬಿಗ್ ಬಾಸ್ ಟೀಮಿಗೆ ಏನನ್ಸುತ್ತೋ ಅದೇ ಆಗೋದು, ಅದನ್ನೇ ಮಾಡ್ತಾರೆ, ಅದರಂತೆ ತೋರಿಸ್ತಾರೆ. ರಜತ್ ಚೈತ್ರ ಮನೆಯಲ್ಲೇ ಇರಬೇಕು, ಯಾವಾಗಲೂ ಗಿಲ್ಲಿ ಅವ್ರನ್ನ ಉರಿಸ್ತಿರ್ಬೇಕು. ಯಾಕೆ ಅಂದರೆ ಈ ಎರಡೂ ಕಂಟೆಸ್ಟ್ಗಳು ಏನು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಆದರೆ ಗಿಲ್ಲಿನ ಮಾತ್ರ ಖಂಡಿತವಾಗ್ಲೂ ಟಾರ್ಗೆಟ್ ಮಾಡ್ತಾರೆ. ಚೈತ್ರ ಅವರು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಬಹುದು, ಆದರೆ ರಜತನ್ ಮಾತ್ರ ಮೇನ್ ಟಾರ್ಗೆಟ್ ಇರೋದೇ ಗಿಲ್ಲಿ. ಕಳೆದ 11ನೇ ಸೀಸನ್ನಲ್ಲಿ ಹನುಮಂತನ ಮುಂದೆ ಇವರಿಬ್ಬರು ಏನು ದಬ್ಬಾಕಕ್ಕಾಗಿಲ್ಲ. ಇನ್ನು ಬಿಗ್ ಬಾಸ್ 12ನೇ ಸೀಸನ್ನ ಜನರ ನಿರೀಕ್ಷೆಯಂತೆ ತುಂಬ ಮುಂದಿರುವಂಥ ಈ ಗಿಲ್ಲಿ ಮುಂದೆ ಏನು ದಬ್ಬಾಕ್ತಾರೆ. ಬಿಗ್ ಬಾಸ್ ಈ ಸಲ ಹೇಗಾಗಿದೆ ಅಂದ್ರೆ ಕೇವಲ 2 ವಾರಗಳಲ್ಲಿ ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಯಾರಾಗಬಹುದಂತೇಳಿ ಜನರಲ್ಲಿ ನಿರೀಕ್ಷೆ ಇದೆ. ಯಾಕೆಂದರೆ ಗಿಲ್ಲಿ ಈಗ ಹೆಂಗಾಗಿದೆ ಅಂದರೆ ಒನ್ ಸೈಡ್ ವಿನ್ನರ್ ಗಿಲ್ಲಿ ಅಂತಾಗಿದೆ. ಅದನ್ನು ಹೇಗಾದರೂ ಮಾಡಿ ಸ್ವಲ್ಪ ಮಟ್ಟಿಗೆ ತೆಗೆಸಿದರೆ ಸಾಕು, ಮತ್ತೆ ಜನಗಳ ಮನಸ್ಸಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಉಂಟಾಗುತ್ತೆ. ಬಿಗ್ ಬಾಸ್ಗೆ ಆಲ್ರೆಡಿ ಗೊತ್ತೇ ಆಗಿದೆ. ಯಾಕೆ ಅಂದರೆ ಮನೆಯಲ್ಲಿರುವ ಅಷ್ಟು ಸ್ಪರ್ಧಿಗಳಿಗಿಂತ ಗಿಲ್ಲಿ ಬಹಳ ಮುಂದಿದ್ದಾನೆ ಅನ್ನೋ ಹೊರಗಡೆ ಜನರ ನಿರೀಕ್ಷೆಯಂತೆ ಈ ಸಲ ಬಿಗ್ ಬಾಸ್ 12ನ್ನು ಆತನೇ ಗೆಲ್ತಾನಂತೇಳಿ ಇಷ್ಟು ಬೇಗ ಬಿಗ್ ಬಾಸ್ ಹೀಗೆ ಅಂತ ಗೊತ್ತಾದರೆ ಬಿಗ್ ಬಾಸ್ಗೆ ಬೆಲೆ ಇರಲ್ಲ ಅಂತೇಳಿ ಜನಗಳು ಬಿಗ್ ಬಾಸ್ ನೋಡೋದನ್ನು ಕಮ್ಮಿ ಮಾಡಬಹುದಂತೇಳಿ ಬಿಗ್ ಬಾಸ್ಗೆ ಅನಿಸಿದ್ದರಿಂದ ಗಿಲ್ಲಿನ ಸ್ವಲ್ಪ ಕುಗ್ಸೋಕಂತಾನೆ ಚೈತ್ರ ಹಾಗೂ ರಜತ್ನ ಬಿಗ್ ಬಾಸ್ ಮನೆಯೊಳಗೆ ಕಳಿಸಿರೋದು. ಯಾಕೆ ಅಂದರೆ ಬಿಗ್ ಬಾಸ್ ಏನಂತೇಳಿ ಜನಗಳಿಗೆ ಅರ್ಥ ಆಗಿ ಗೆಲ್ಲೋದು ಯಾರಂತ ಗೊತ್ತಾದ ಮೇಲೆ ಬಿಗ್ ಬಾಸ್ ಅನ್ನು ನೋಡೋದು ಯಾಕಂತೇಳಿ ಜನಗಳು ಅಂದ್ಕೊಂಡ್ರೆ ಬಿಗ್ ಬಾಸ್ಗೆ ಬೆಲೆ ಇರಲ್ಲ ಅಂತೇಳಿ ಕಡೆಯವರೆಗೂ ಯಾರು ಗೆಲ್ತಾರೆ ಅನ್ನೋ ಕುತೂಹಲವನ್ನು ಹಾಗೇ ಮೇಂಟೈನ್ ಮಾಡ್ತಾರೆ ಬಿಗ್ ಬಾಸ್ ಅವರು.